ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ITC ಡಿಮರ್ಜರ್ ಅಪ್ಡೇಟ್. ITC ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ, ITC ಹೋಟೆಲ್ಸಿಗೆ ಅವರು 1500 crores ಟ್ರಾನ್ಸ್ಫರ್ ಮಾಡ್ತಾರೆ ಕ್ಯಾಶ್ ಆಗಿ ಅಥವಾ ಕ್ಯಾಶ್ ಈಕ್ವಲೆನ್ಸ್ ಆಗಿ. ಸೊ ದ್ಯಾಟ್ ITC ಹೋಟೆಲ್ಸು ಅವರ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಏನಾದರೂ ಎಮರ್ಜೆನ್ಸಿ ಇದ್ದರೂ ಈ ದುಡ್ಡು ಯೂಸ್ ಆಗ್ಬೋದು. ಹಾಗೂ ಇದರ ಜೊತೆಗೆ ಅವರ ಅಸೆಟ್ಸು ಮತ್ತು ಟ್ರೇಡ್ ಮಾರ್ಕ್ ಏನಿದೆ ITC ಹೋಟೆಲ್ಸ್ದು ಅದನ್ನು ಆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಎರಡು ಕಂಪ್ನಿ ಡಿಮರ್ಜ್ ಆಗ್ತಾ ಇದೆ, ಅಂದರೆ ಸೆಪ್ರೇಟ್ ಕಂಪ್ನೀಸ್ ಆಗ್ತಾ ಇದೆ. ಸೊ ಅದು January 1, 2025 ಎಫೆಕ್ಟಿವ್ ಡೇಟ್ ಆಫ್ ಡಿಮರ್ಜರ್. ITC ಹೋಟೆಲ್ಸು 8ರಿಂದ 10% ಆಫ್ ದ ರೆವಿನ್ಯೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಯೂಸ್ ಮಾಡ್ತಾರೆ ಹಾಗೂ ರೆನೋವೇಷನ್ಸ್ ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಸಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ITC ಹೋಟೆಲ್ಸಿಗೆ 0 ಡೆಟ್ ಇದೆ, ಅಂದರೆ ಯಾವ ಒಂದು ಬಾರೋಯಿಂಗೂ ಇಲ್ಲ. ಸೊ ಅದೊಂದು ಒಳ್ಳೆ ನ್ಯೂಸು, ಯಾಕಂದರೆ ಇದು ಕಂಪ್ನಿಗೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಡಿಮರ್ಜರ್ ಆದಮೇಲೆ ITC ಹೋಟೆಲ್ಸು ಡೈರೆಕ್ಟಾಗಿ ITC ಶೇರ್ ಹೋಲ್ಡರ್ಸಿಗೆ 60% ಸ್ಟೇಕ್ ಕೊಡ್ತಾರೆ ಹಾಗೂ ITC ಕಂಪ್ನಿಗೇ 40% ಸ್ಟೇಕು ITC ಹೋಟೆಲ್ಸಲ್ಲಿ ಇರುತ್ತೆ. ಈ ರೆಕಾರ್ಡ್ ಡೇಟು ಈ ಪರ್ಟಿಕ್ಯುಲರ್ ಡಿಮರ್ಜರಿಗೆ January 6 ಅಂತ ಹೇಳಿದ್ದಾರೆ. ಅಂದರೆ ಆ ದಿವಸ ಯಾರು ITC ಶೇರ್ಸ್ ಇಟ್ಕೊಂಡಿರ್ತಾರೆ ಅವರಿಗೆ ITC ಹೋಟೆಲ್ ಶೇರ್ಸು ಸಿಗುತ್ತೆ. ನ್ಯೂಸ್ ನಂಬರ್ 2, ಇಂಡಿಯಾಸ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಕ್ರಾಸ್ ₹21,000 crores. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ, ಇಂಡಿಯಾದು ಡಿಫೆನ್ಸ್ ಎಕ್ಸ್ಪೋರ್ಟ್ಸು 21,000 ಕೋಟಿ ಕ್ರಾಸ್ ಆಗಿದೆ ಈ ವರ್ಷ. 10 ವರ್ಷ ಹಿಂದೆ ಬರೀ 2,000 ಕೋಟಿ ಇತ್ತು. ಹಾಗೂ ಗೌರ್ಮೆಂಟದು ಏಮ್ ಏನಿದೆ, ಟಾರ್ಗೆಟ್ ಏನಿದೆ ಅಂದರೆ 2029 ಅಷ್ಟರೊಳಗೆ 50,000 ಕೋಟಿ ಪರ್ ಆ್ಯನಮ್ ಅವರು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಮಾಡಬೇಕು ಅಂತ. ಹಾಗೂ ಅವ್ರು ಹೇಳಿದ್ದಾರೆ, ರೀಸೆಂಟಾಗಿ ಸುಮಾರು ಚೇಂಜಸ್ ಆಗಿದೆ ಈ ವಾರ್ಫೇರಲ್ಲಿ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗ್ತಾ ಇದೆ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಾರ್ಫೇರ್ ಅಂತ ಸುಮಾರು ಹೊಸದು ಬರ್ತಾ ಇದೆ. ಸೊ ತುಂಬ ಚಾಲೆಂಜಸ್ ಇದೆ ಆರ್ಮಿ ಮತ್ತು ಆರ್ಮ್ ಫೋರ್ಸಸ್ಸಿಗೆ. ಡಿಫೆನ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ, ಮೋದಿ ಗೌರ್ಮೆಂಟು ತುಂಬ ಈ ಡಿಫೆನ್ಸ್ ಬಗ್ಗೆ ತುಂಬ ಒಂದು ಫೋಕಸ್ ಇಟ್ಕೊಂಡಿದ್ದಾರೆ ಹಾಗೂ ಆದಷ್ಟು ಅದನ್ನು ಸ್ಟ್ರೆಂಥನ್ ಮಾಡಬೇಕಂತ ಸ್ಟೆಪ್ಸ್ ತಗೊಳ್ತಾರೆ. ನ್ಯೂಸ್ ನಂಬರ್ 3, BSNL ಎಂಪ್ಲಾಯೀಸ್ ಯೂನಿಯನ್ ಕ್ರಿಟಿಸೈಸಸ್ ಕಂಪ್ನಿ. BSNL ಎಂಪ್ಲಾಯೀಸ್ ಯೂನಿಯನ್ ಅವರು BSNL ಮ್ಯಾನೇಜ್ಮೆಂಟನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ರೆವಿನ್ಯೂನ ಬೂಸ್ಟ್ ಮಾಡಲಿಕ್ಕೆ ಅವ್ರು ಸಕ್ಸಸ್ಫುಲ್ ಆಗಿಲ್ಲ ಹಾಗೂ ಗೌರ್ಮೆಂಟ್ ಪಾಲಿಸೀಸು ಚೆನ್ನಾಗಿಲ್ಲ, ಅದಕ್ಕೇ BSNL ಕಂಪ್ನಿ ಸ್ಟ್ರಗಲ್ ಆಗ್ತಾ ಇದೆ ಅಂತ. ಈ ಯೂನಿಯನ್ನು BSNL ಕಂಪ್ನಿಗೆ ಹೇಳ್ತಾ ಇದ್ದಾರೆ, ಸೆಕೆಂಡ್ ವಾಲಂಟ್ರಿ ರಿಟೈರ್ಮೆಂಟ್ ಸ್ಕೀಮನ್ನ ನೀವು ವಿಡ್ರಾ ಮಾಡಿ ಅಂತ. BSNL ಬೋರ್ಡ್ ಆಫ್ ಡೈರೆಕ್ಟರ್ಸು ರೀಸೆಂಟಾಗಿ ಅನೌನ್ಸ್ ಮಾಡಿದರು, 35% ಅವರು ಎಂಪ್ಲಾಯೀಸನ್ನು ಕಂಪ್ನಿಯಿಂದ ತೆಗಿಬೋದು ಥ್ರೂ ದ VRS ಸ್ಕೀಮ್ ಅಂತ. ಮಾರ್ಚ್ 2024 BSNL ಹತ್ರ 29,750 ಎಕ್ಸಿಕ್ಯೂಟಿವ್ಸ್ ಇದ್ದರು ಹಾಗೂ 26,435 ನಾನ್ ಎಕ್ಸಿಕ್ಯೂಟಿವ್ಸ್ ಇದ್ದರು. 2020 ಫಸ್ಟ್ VRS ಸ್ಕೀಮನ್ನು ಅನೌನ್ಸ್ ಮಾಡಿದರು BSNL. ಆವಾಗ 80,000 ಎಂಪ್ಲಾಯೀಸು ರಿಟೈರ್ಮೆಂಟ್ ತೊಗೊಂಡ್ರು. ಅದು ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಬರೀ 30ರಿಂದ 35,000 ಎಂಪ್ಲಾಯೀಸು VRS ಸ್ಕೀಮನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ. ನ್ಯೂಸ್ ನಂಬರ್ 4, ಎಕ್ಸ್ಟರ್ನಲ್ ಡೆಟ್ ರೈಸಸ್ ಟು $711.8 billion. ಇಂಡಿಯಾದ ಎಕ್ಸ್ಟರ್ನಲ್ ಡೆಟ್ಟು ಅಂದರೆ ಬಾರೋಯಿಂಗ್ಸು ಔಟ್ಸೈಡ್ ಕಂಟ್ರೀಸಿಂದ $711.8 billion ಅಥವಾ 60.5 lakh crores ಅಪ್ರಾಕ್ಸಿಮೇಟ್ಲಿ. ಇದು ಸೆಪ್ಟೆಂಬರ್ 2024 ಪ್ರಕಾರ ಹಾಗೂ ಜೂನ್ 2024 ಫಿಗರ್ಸ್ಗಿಂತ 4.3% ಜಾಸ್ತಿ. ಸೆಪ್ಟೆಂಬರ್ 2023 ಎಕ್ಸ್ಟರ್ನಲ್ ಡೆಟ್ಟು $637 billion ಇತ್ತು ಅಥವಾ 54.15 lakh crores ಅಪ್ರಾಕ್ಸಿಮೇಟ್ಲಿ ಇತ್ತು. ಎಕ್ಸ್ಟರ್ನಲ್ ಡೆಟ್ ಟು GDP ರೇಷೋ 19.4% ಸೆಪ್ಟೆಂಬರ್ 2024 ಹಾಗೂ ಜೂನ್ 2024 18.8% ಇತ್ತು. US ಡಾಲರ್ ಡಿನಾಮಿನೇಟೆಡ್ ಡೆಟ್ ಮೇಜರ್ ಅಮೌಂಟು ಇಂಡಿಯಾದ ಎಕ್ಸ್ಟರ್ನಲ್ ಡೆಟ್ಟಲ್ಲಿ 53.4% ಏನು ಒಂದು ಡೆಟ್ ಇತ್ತು ಅದು US ಡಾಲರ್ಸಲ್ಲೇ ನಾವು ಕಟ್ಟಬೇಕಾಗತ್ತೆ. ಹಾಗೂ ಬಾಕಿ ಡೆಟ್ಟು 31.2% ಇಂಡಿಯನ್ ರುಪಿಯಲ್ಲಿ ಹಾಗೂ ಜಾಪನೀಸ್ ಯೆನ್ನಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಡೆಟ್ ಇರೋದು 6.6%. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಯುನೈಟೆಡ್ ಸ್ಟೇಟ್ಸು ಅನೌನ್ಸ್ ಮಾಡಿದ್ದಾರೆ, $6 billion ಅಡಿಷನಲ್ ಮಿಲಿಟರಿ ಹಾಗೂ ಬಜೆಟ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದಾರೆ ಯುಕ್ರೇನಿಗೆ. ಇದು ಲಾಸ್ಟ್ ಫ್ಯೂ ಆ್ಯಕ್ಷನ್ಸು ಪ್ರೆಸಿಡೆಂಟ್ ಜೋ ಬೈಡನ್ ತೊಗೊಳ್ತಾ ಇರೋದು, ಯಾಕಂದರೆ January 20 ಡೊನಾಲ್ಡ್ ಟ್ರಂಪು US ಪ್ರೆಸಿಡೆಂಟ್ ಆಗ್ತಾರೆ. ಇಂಟರ್ನ್ಯಾಷನಲ್ ಬ್ರೋಕರೇಜ್ ಕಂಪ್ನಿ ಸಿಟಿ ರಿಸರ್ಚ್ ಅವರು ಟೆಲಿಕಾಂ ಆಪರೇಟರ್ ವೋಡಾಫೋನ್ ಐಡಿಯಾ ಮೇಲೆ ತುಂಬ ಬುಲಿಶ್ ಇದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಗೌರ್ಮೆಂಟು ಬ್ಯಾಂಕ್ ಗ್ಯಾರಂಟೀಸನ್ನು ವೇವ್ ಆಫ್ ಮಾಡ್ತಾ ಇದ್ದಾರೆ ಈ ಟೆಲಿಕಾಂ ಆಪರೇಟರ್ಸ್ಗೆ. ಅದಕ್ಕೋಸ್ಕರನೇ ವೋಡಾಫೋನ್ ಐಡಿಯಾ ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 2% ಮೇಲೆ ಹೋಯಿತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಫ್ಲಾಟಾಗಿ ಕ್ಲೋಸ್ ಆಗಿದೆ, ಅಪ್ಪು ಇಲ್ಲ ಡೌನು ಇಲ್ಲ, 23,645 ಇವತ್ತು ಲಾಸ್ಟ್
ಟ್ರೇಡಿಂಗ್ ಡೇ ಆಫ್ 2024. ನಾಳೆ ರಜೆ ಇರಲ್ಲ, ನಾಳೆನೂ ಮಾರ್ಕೆಟ್ಸ್ ಓಪನ್ ಇರುತ್ತೆ. ಸೆನ್ಸೆಕ್ಸು 190 ಪಾಯಿಂಟ್ ಡೌನು 78,139 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಭಾರತ್ ಎಲೆಕ್ಟ್ರಾನಿಕ್ಸ್ 2.89% ಅಪ್ಪು, ONGC 2.83% ಅಪ್ಪು, ಕೋಟಕ್ ಮಹೀಂದ್ರ ಬ್ಯಾಂಕ್ 2.6% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 2.45% ಡೌನು, ಟೆಕ್ ಮಹೀಂದ್ರ 1.99% ಡೌನು, TCS 1.53% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ABB ಇಂಡಿಯಾ 3.13% ಅಪ್ಪು, HAL 2.38% ಅಪ್ಪು, IRCTC 2.33% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 5.89% ಡೌನು, ಅದಾನಿ ಗ್ರೀನ್ ಎನರ್ಜಿ 3.24% ಡೌನು, IRFC 2.81% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1572 ಸ್ಟಾಕು, ಕಮ್ಮಿ ಆಗಿದ್ದು 931, ಸೊ 63% ಅಪ್ಪು, 37% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,893 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,174 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,756 per gram, ಸಿಲ್ವರ್ 90.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 85.61 rupees, €1 89.2 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಲಾರಸ್ ಲ್ಯಾಬ್ಸ್ 52-week ಹೈ 605, ಕ್ಲೋಸಿಂಗು 603. ಲೂಪಿನ್ 2,374 52-week ಹೈ, ಕ್ಲೋಸಿಂಗು 2,356. ಮುತ್ತೂಟ್ ಫೈನಾನ್ಸ್ 2,162 52-week ಹೈ, ಕ್ಲೋಸಿಂಗ್ ಪ್ರೈಸ್ 2,136. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಆಸ್ಟ್ರಲ್ ಲಿಮಿಟೆಡ್ 52-week low 1,632, closing price 1,652. This TV 10 ರೂಪಾಯಿ 52-week low, closing price 10.33. ರಿಲ್ಯಾಕ್ಸೋ ಫುಟ್ವೇರ್ 616 52-week low, closing price 620. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.09% ಅಪ್ಪು, ಜಪಾನ್ ಹಾಲಿಡೇ, ಜರ್ಮನ್ ಮಾರ್ಕೆಟ್ಸ್ ಹಾಲಿಡೇ, ಫ್ರಾನ್ಸ್ 0.33% ಅಪ್ಪು, UK 0.26% ಅಪ್ಪು, ನ್ಯಾಸ್ಡ್ಯಾಕು ನಿನ್ನೆ 1.21% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.